ಅದ್ಭುತವಾಗಿದೆ. ಬಹಳ ಜನ ಎಲ್ಲವೂ ಸಾಧ್ಯ ಸಾಧ್ಯ ಅಂತ ಬರ್ತಾರೆ. ಒಂದು 4 ಜನ ಮಾತ್ರ ಸ್ವಲ್ಪ ಹತ್ರ ಆಗ್ತಾರೆ. ಅದ್ರಾಗ ಬಹಳ ಮುಖ್ಯವಾಗಿ ನನಗೆ ಅನಿಸಿದ್ದು, ನನ್ನ ತಂದೆ ತಾಯಿಯರನ್ನ ತೀರಿಸಲು ಸಾಧ್ಯವಿಲ್ಲ. 3 ಜನ ಬಂದಿದ್ದಾರೆ. ನಮ್ಮ ತಂದೆಯ ತಾಯಿಯರನ್ನ ತೀರಿಸಲು ಸಾಧ್ಯವಿಲ್ಲ. ಹೌದು, ಸಾಧ್ಯ ಇಲ್ಲ. ಆದರೆ ಅವರು ಮಾಡಿದ ಕೆಲಸಗಳನ್ನ ನೀವು ಮುಂದುವರಿಸ್ಕೊಂಡು ಹೋದ್ರೆ ಋಣ ತೀರಿಸಿದಂಗೆ ಆಗಕ್ಕಿಲ್ಲ. ಅದಕ್ಕೆ ತಾಯಿ ಬಗ್ಗೆ ಒಬ್ಬ ಜಾನಪದ ಕವಿ ಹೇಳ್ತಾನೆ, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂತು ನಾನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನು, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂತು ನಾನು. ವರ್ಣಂತೆ ನಿನ್ನ ಜನ್ಮ ರಕ್ತ ಮಾಡುವಾಯ್ತಮ್ಮ, ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯ್ತಮ್ಮ, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂತು ನಾನು. ರೋಗದ ದಿನ ಬಾರದಂತೆ ನೋವು ನಂಜು ಕುಡಿದೆಯಮ್ಮ, ನೋವು ನಂಜು ಬಾರದಂತೆ ನೋವು ನಂಜು ಕುಡಿದೆಯಮ್ಮ, ಆಡಿ ತೆಗೆದು ಬಂದ ನನ್ನ ಅಂಗಾದ ತೊಳೆದೆಯಮ್ಮ, ಹಸಿದ ಬಾಯಿ ಕಣ್ಣವನಿಟ್ಟು ಆನಂದ ಪಡೆದೆಯಮ್ಮ, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂತು ನಾನು. ಎಂಥ ಲೋಕಕ್ಕೂ ಜನಾದರೂ ನಿನ್ನ ಮರೆಯಬಾರದಮ್ಮ, ಎಂಥ ಲೋಕಕ್ಕೂ ಜನಾದರೂ ನಿನ್ನ ಮರೆಯಬಾರದಮ್ಮ, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂತು ನಾನು. ಈ ಭಾವನೆಯನ್ನ ಗಮನದಲ್ಲಿಟ್ಟುಕೊಂಡು ಅವರು ಮಾಡಿದ ಶ್ರೇಷ್ಠ ಕಾರ್ಯಗಳನ್ನ ನಮ್ಮ ಕೈಯಿಂದ ಬೇಕಾದ ಜನರಿಗೆ ಬೇಕಾದ ಸಹಾಯವನ್ನ ವರ್ಗಾವಣೆ ಮಾಡೋದ್ರ ಮುಖಾಂತರ ಅವರ ಋಣ ತೀರಿಸಲಿಕ್ಕೆ ಸಾಧ್ಯ ಆಗ್ಬೋದಲ್ಲ? ಏನ್ ಹೇಳ್ತಾರೆ? ವಾಟ್ ಇಸ್ ಯುವರ್ ಒಪಿನಿಯನ್? ಎಲ್ರಿಗೂ ನಮಸ್ಕಾರ. ತಾಯಿ ಋಣದ ಬಗ್ಗೆ ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಹುಟ್ಟಿದ್ದೇ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತಾಯಿ ಅನ್ನೋದು ಅದೊಂದು ಥರ ದೇವರಿಗೆ ನಾವು ಹೋಲಿಸ್ತೀವಿ. ಹಾಗಾಗಿ ನಾವು ನಿಜಕ್ಕೂ ತಾಯಿಯ ಋಣ ತಂದೆಯ ಋಣ ತೀರ್ಸೋಕ್ಕಾಗಲ್ಲ. ಯಾಕಂದರೆ ನಾವು ಇವತ್ತು ಸಾಕಷ್ಟು ಸಾಧನೆ ಮಾಡದಿರೋರು ನೋಡ್ಬೋದು. ಯಾಕಂದರೆ ಇವತ್ತೊಂದು ಅವರು ಸಾಧನೆ ಮಾಡಿದ್ದಾರೆ ಅಂತಂದರೆ ಅವರ ಒಂದು ಅವ್ರ ತಂದೆ ತಾಯಿ ತುಂಬ ಪುಣ್ಯ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು ಕಾಳಜಿ ಮತ್ತು ಭಕ್ತಿ ಎರಡು. ಹೇಳೋಂಗೆ ಋಣ ತೀರಿಸಬಾರ್ದ್ರೆ ಈಗ ನಾನು ಉದಾಹರಣೆ ಬಂದಿದೆ. ನಮ್ಮ ತಂದೆಯವರು ಒಬ್ಬ ರೈತ, ಸಾಮಾನ್ಯ ರೈತ. ಆ ರೈತನ ಮಗ ನಾನೊಬ್ಬ ಜಂಟಿ ನಿರ್ದೇಶಕರೇ ಕೆಲಸ ಮಾಡ್ತಾ ಇದ್ದೀನಿ, ಮಾಡಿ ನಿವೃತ್ತಿ ಹೊಂದಿದ್ದೀನಿ. ಅದೇ ರೀತಿಯಲ್ಲಿ ನಾನು ಗ್ರಾಮದಲ್ಲಿ ಇದ್ದೀನಿ. ಅದಕ್ಕೆ ಟೌನಲ್ಲಿ ಇದ್ದೀನಿ. ಗ್ರಾಮ ಒಂದು 20 ಕಿಲೋಮೀಟರ್ ಆಗ್ತದೆ. ಪ್ರತಿ ವಾರಕ್ಕೆ ಸಂಪರ್ಕ ಇಟ್ಕೊಂಡು ಹೋಗಿ ಅವರ ರೀತಿಯಲ್ಲಿ ಒಬ್ಬ ಹೋಬಳಿ ಮಟ್ಟದ ರೈತ ಮಗ ಜಂಟಿ ನಿರ್ದೇಶಕರಾಗಿ ಮೊನ್ನೆ ಇದ್ಮೇಲೆ ಚುನಾವಣೆಯಲ್ಲಿ ಒಂದು ನಾಮಿನೇಷನ್ ಹಾಕಿದ್ದೇನೆ ಮಳಕಾಪುರ ಕ್ಷೇತ್ರಕ್ಕೆ. ಅದರ ಕಾರಣಾಂತರಗಳಿಂದ ಅದು ವಾಪಸ್ ತಗೊಂಡೆ. ಸೊ ಆ ಮಟ್ಟಿಗೆ ಬೆಳೆದಿದ್ದೀನಂದ್ರೆ ನಾವು ಅವರ ಋಣ ತೀರಿಸ್ತಾ ಇದ್ದೀವಿ. ಅವರ ಹೆಸರಲ್ಲಿ ನಾವು ಈ ಮಟ್ಟಿಗೆ ಹಲವಾರು ದಾರಿಗಳಿವೆ ಋಣ ತೀರಿಸಲಿಕ್ಕೆ. ಯಾಕೆಂತಂದ್ರೆ ಈ ಜಗತ್ತಿನಲ್ಲಿ ಅದ್ಭುತದಲ್ಲಿ ನಂಬರ್ 1 ತಾಯಿ. ನಾವು ಹೇಗೆ ಹುಟ್ಟಿ ಅಂತ ಗೊತ್ತಿಲ್ಲ. ಹುಟ್ಟು ಅನಿಶ್ಚಿತ, ಸಾವು ಕೂಡ ಅನಿಶ್ಚಿತ. ರವೀಂದ್ರ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನೇ ತಾಯಿ ತಂದೆನೇ ದೇವರು, ಅದನಂತರ ಆಮೇಲೆ ಎಲ್ಲ ದೇವರು. ಇತ್ತೀಚಿನ ದಿವಸಗಳಲ್ಲಿ ನಾವು ಟಿವಿಯಲ್ಲಿ ಪೇಪರ್ನಲ್ಲಿ ಓದ್ತೀವಿ,
ಹಣಕ್ಕಾಗಿ, ಆಸ್ತಿಗಾಗಿ ತಾಯಿಯನ್ನು ಕೊಲೆ ಮಾಡುವಂಥ ಘಟನೆಗಳು. ನಿಮಗೆ ಜಗತ್ತಲ್ಲಿ ತುಂಬ ಆಶ್ಚರ್ಯ ಮತ್ತು ಅದ್ಭುತ ಅಂತಂದರೆ ತಾಯಿ. ಆ ತಾಯಿಗಳನ್ನು ನಾವು ಬರಲಿಕ್ಕೆ ಸಾಧ್ಯ ಆಯ್ತಾ ಇಲ್ಲಲ್ಲ. ಇನ್ನೊಬ್ಬರು ಬರೆದಿದ್ದಾರೆ, ಭಾಳ ಖುಷಿ ಬರುತ್ತೆ. ನಾನು ಮುಖ್ಯಮಂತ್ರಿ ಆಗಲು ಸಾಧ್ಯ ಇಲ್ಲ, ನಾನು ಮುಖ್ಯಮಂತ್ರಿ ಆಗಲು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಆಮೇಲೆ ನಿಮ್ಮ ಮಕ್ಕಳಿಗೆ ಮುಖ್ಯಮಂತ್ರಿ ಆಗಾಕ, ಪ್ರಧಾನಮಂತ್ರಿ ಆಗಾಕ ಹೇಳಿ, ಅವ್ರು ಆಗಕ್ಕೂ ನೀವು ಹಾಗೆ ಗೊತ್ತಿರ್ತಲ್ಲ, ಆಕತ್ತಿಲ್ಲ. ಭಾಳ ಸರಳ. ಈಗ ಜಗತ್ತಿನಾಗ ನಮ್ಮ ಅಪ್ಪ ಮುಖ್ಯಮಂತ್ರಿ ಇದ್ದಪ್ಪಂದ್ರೆ ನಾನು ಅಕ್ಕ ಅವಕಾಶ ಇರೋ. ಅದಕ್ಕಿಂತ ಮಾತ್ರ ನೀವು ಮುಖ್ಯಮಂತ್ರಿ ಆಗ್ಬೇಕಂತಂದ್ರೆ ಮೊದಲು ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿ, ಜಿಲ್ಲಾ ಪರಿಷತ್ ಮೆಂಬರ್ ಆಗಲಿ, ತಾಲೂಕ್ ಪಂಚಾಯತ್ ಮೆಂಬರ್ ಆಗಲಿ, MLA ಆಗಲಿ, ಮಿನಿಸ್ಟರ್ ಆಗಲಿ, ಆ ನಂತರ ಹುಡ್ಕೊಂಡು ಬರ್ತದೆ. ಬರೀ ನಾವು ಹಳ್ಳಿ ನಿಮ್ಮೆಲ್ಲ ಹೊಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಯಾರ ಕೈ ಹಿಡಿದು ಬಾರಪ್ಪ ನೀವು ಮುಖ್ಯಮಂತ್ರಿ ಆಗಂತ ಹೇಳ್ಕೊಂಡು, ಈಗ ಸಿದ್ದರಾಮಯ್ಯ, ಸೋನಿಯಾ ಗಾಂಧಿ ಹೋಗಿ ಕುಮಾರಸ್ವಾಮಿ ಅಂತ ಹೋಗಿ ನೀವು ಮುಖ್ಯಮಂತ್ರಿ ಆಗಂತ ಹೇಳಿದ್ರೆ ಕರಿತಾರ? ಆಗೋದಿಲ್ಲ. ಪರಿಸ್ಥಿತಿ ಲಾಭ ಪಡೆಯಬೇಕು ಅಂತಂದ್ರೆ ನೀವು ಮೊದಲ ಬದ್ಧತೆ ಬೇಕು. ರಾಜಕೀಯದಲ್ಲಿ ಆಗ್ಬೇಕಂತಂದ್ರೆ ಸಾಧ್ಯ ಆಗುತ್ತೆ. ರಾಜು ಎಲ್ಲರೊಂದಿಗೆ ಬೆರೀಬೇಕು. ಸರ್ ನಾವು ಬೆಳಿಬೇಕಂದ್ರೆ ನಾಯಕತ್ವ ಬರಬೇಕಂದ್ರೆ ನಮ್ಮವ್ರು ನಾವು ವಿರೋಧ ಮಾಡ್ತಾರೆ. ನಾವು ಹೆಂಗೆ ಬೆಳೆಯೋದು? ನಮ್ಮ ಕಾಂಟ್ಯಾಕ್ಟ್ ಎಲ್ಲ ನಮ್ಗೆ ಕಟ್ ಮಾಡಿಬಿಡ್ತಾರೆ. ನಾವು 4 ಮಂದಿ ಗೌಡರು ಕೂಡ್ಕೊಂಡು ಮಾತಾಡಕತ್ತಿರ್ತಾನೆ, ನಮ್ಮ ಮೇಲೆ ಪೊಲೀಸರು ಬಿಟ್ಬಿಟ್ಟು ಇವ್ರು ಏನು ಮಾತಾಡ್ತಾರೆ ಅಂತ ತಿಳ್ಕೊಂಡು ಕೇಳ್ತಾರೆ. ಇದು ಮಹಾಭಾರತ ಕಾರಣ ಬಂದ್ಬಿಡುತ್ತೆ. ನೋಡಿಲ್ಲ ಫೋನ್ ಕದ್ದಾಲಿಕೆ ರೇವಂತ ರೆಡ್ಡಿದು ಫೋನ್ ಕದ್ದು ಆಮೇಲೆ ಕೇಳಿದ್ರಲ್ಲ ಮೊನ್ನೆ ಆಂಧ್ರದಲ್ಲಿ, ಅದನ್ನ ತೆಲಂಗಾಣದಲ್ಲಿ ಅದನ್ನ ಮಾಡಿದ್ರೆ ಅವರು ಆ ರಾಜ್ಯದ DGP ಮಾಡಿದ್ದು ತನಿಖೆ ಬಯಲಾತು. ಕೆಲವೊಂದ್ಸಲ ಗೊತ್ತಾಗಲ್ಲ. ಅರವಿಂದ್ ಬೆಲ್ಲದು ಈಗ 2 ವರ್ಷದಿಂದ ಒಂದು ಆರೋಪ ಮಾಡಿದ್ರು, ನನ್ನ ಫೋನ್ ಕದ್ದಾಲಿಕೆ ಆಗುತ್ತಿದೆ, ನನ್ನ ಫೋನ್ ಕದ್ದಾಲಿಕೆ ಆಗುತ್ತೆ, ಇದು ತೀವ್ರವಾಗಿ ವಿಚಾರಣೆ ಆಗ್ಬೇಕಂತ. ಅವಾಗ ಬೊಮ್ಮಾಯಿ ಅವರ ಗೃಹ ಸಚಿವರು ಆ ನಂತರ ಮುಖ್ಯಮಂತ್ರಿ ಆದರು. ಕದ್ದಾಲಿಕೆ ಆಗ ಶುರು ಮಾಡಿದ್ರು ಕೇಳ್ಕೊಳ್ಳಕ್ಕೆ. ವರದಿ ಬರಲಿಲ್ಲ, ಮುಚ್ಚು. ಯಾಕೆ ಅವರು ಹೊಂದಾಣಿಕೆ ಬಿಟ್ರು. ಯಾವಾಗಲೂ ಈ ಪರಿಸ್ಥಿತಿಯ ಲಾಭವನ್ನು ಪಡೀಲಿಕ್ಕೆ ರಾಜಕಾರಣಿಗಳು ಅತ್ಯಂತ ಹೆಮ್ಮೆಗಳು. ನಾವೇನಾಗ್ತೀವಿ, ನಾವೆಲ್ಲ ಪ್ರಜೆಗಳು ಬೇಷರತ್ತಾಗಿ ಅವ್ರು ಹೇಳಿದ್ದನ್ನ ಆಟ ಅಂತೀವಿ. ಇದು ಬದಲಾಗಬೇಕಂದ್ರೆ ಎದ್ದು ನಿಲ್ಬೇಕು. ನಾವು ಎದ್ದು ನಿಂತ್ರೆ ಮಾತ್ರ ಬದಲು ಮಾಡಕ್ಕೆ ಸಾಧ್ಯ ಐತಲ್ಲ. ಮೊದಲು ನಾನು ಬದಲಾಗಬೇಕು. ಬದಲಾಗಬೇಕಂದ್ರೆ ಜಗತ್ತನ್ನ ಬದಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಮುಖ್ಯಮಂತ್ರಿ ಆಗ್ತಾರೆ ಆ ಮಕ್ಕಳು ಸ್ವಲ್ಪ ಕಟ್ಟಿದೆ. ಇಲ್ಲ ಬೇಡ ತಡೆಯಿಲ್ಲ ಅಂತಂದ್ರೆ ನಿಮ್ಮ ಅಪ್ಪ ಪಟ್ಟು ಮುಖ್ಯಮಂತ್ರಿ ಮಾಡಿ ನೀವು ಆಟೋಮೆಟಿಕ್ ಹಾಕಿ. ಇದಕ್ಕಿಂತ ಜಾಸ್ತಿ ಏನು ಹೇಳಬೇಕಾಗ? ಹಾಗೆ ಇನ್ನೊಂದು ಪ್ರಶ್ನೆ ಈ ಚೀಟಿಗಿದೆ. ನನಗೆ 3 ತಿಂಗಳಲ್ಲಿ ಮನೆಯನ್ನು ಕಟ್ಟಕ್ಕಾಗಲ್ಲ. 3 ತಿಂಗಳಲ್ಲಿ ಮನೆಯನ್ನು ಕಟ್ಟಕ್ಕಾಗಲ್ಲ. 3 ತಿಂಗಳು ಅಂತ ಭಾಳ ಆಗ್ತದೆ. 30-40% ಇದ್ರ ಪಕ್ಕಕ್ಕೆ ಆರ್ಸಿ ಮಾಡ್ಬೇಕಂದ್ರೆ 1-2 ಫೋನ್ ಮಾಡ್ಬೇಕಂದ್ರೆ ಕನಿಷ್ಠ 1 ವರ್ಷದ ಬೇಕಾಗುತ್ತೆ. ನಿಮ್ಗೆ ಗೊತ್ತಿಲ್ಲ, ಅವತ್ತು ಜೂನ್ 25 ಅಮಾವಾಸ್ಯೆ ಸರ್ 1975 ಇಂದಿರಾ ಗಾಂಧಿ ಅವರು ಅಂತ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ 1975 ಜೂನ್ 25 ಅಮಾವಾಸ್ಯೆ ಅವತ್ತ ಬಂದ್ ಮಾಡಿ ಮನೆ ಮುಂದೆ 34 ಸೈಟು ಅದನ್ನು ಕಟ್ಟಬೇಕಂತ ಆಲೋಚನೆ ಕೂಡ ಇರಲಿಲ್ಲ. ಆದರೆ ಹಿಂದಿನ ಮನೆಯ ಸೈಟ್ ಅವರು ಹೋಗಿ ಹೈಕೋರ್ಟ್ ಹೋಗಿ ಸ್ಟೇ ತರಕ್ಕೆ ಹೋದ್ರು, ಆ ಮನೆ ಕಟ್ಟಬಾರ್ದು ಅಂತ ತಿಳ್ಕೊಂಡು. ಯಾಕಂದ್ರೆ ಆ ಮನೆ ಕಟ್ಟಿದ್ರಪ್ಪ ಅಂದ್ರೆ ಅವ್ರಿಗೆ ಅನುಕೂಲ ಆಗ್ತಿದ್ದಿಲ್ಲ, ಮುಂದೆ ಬಸ್ ಸ್ಟ್ಯಾಂಡ್ಗೆ ಅದು ವಿರೋಧ ಆಗತ್ತೆ. ಸಾಯಂಕಾಲ 6 ಗಂಟೆಗೆ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು 60-70 ಟ್ರ್ಯಾಕ್ಟರ್, ಒಂದು 100 ಜನ ಲೇಬರ್ಸು, ಸಿಮೆಂಟ್, ಉಸುಕು, ಅರ್ದು, 2 ಜನ ಬಡಿಗೆರು, ಒಂದು 30 ತರಗಳು ತಂದುಬಿಟ್ಟು
ಪಟ 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 ಕಟ್ತದೆ. ಕೊನೆಗೆ ಆ ನೀರು ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಗೌಂಡಿಗಳು ಇಟ್ಟಿಗೆ ಕಳಿಸ್ಬೇಕಂತಂದ್ರೆ ಸರಾಯಿ ಹಾಕಿಬಿಟ್ಟು ಗಟ್ಟಿ ಮಾಡಿಬಿಟ್ಟು ಕಟ್ಟಿದ್ರು. ಬೆಳಿಗ್ಗೆ 6 ಗಂಟೆಗೆ ಅಂಗಡಿ ರೆಡಿ ಆಯಿತು. 10 ಗಂಟೆಗೆ ಕೋರ್ಟ್ ಆರ್ಡರ್ ಬಂತು, ಯಾವುದೇ ಬಿಲ್ಡಿಂಗ್ ಕಟ್ಟಬಾರ್ದು, ಯಥಾಸ್ಥಿತಿಯನ್ನು ಮೇಂಟೈನ್ ಮಾಡಬೇಕಂತ ತಿಳ್ಕೊಂಡು ಬಂದರು. ಪೊಲೀಸರು ಬಂದು, ನ್ಯಾಯಾಧೀಶರು ಯಾರು ಕಳಿಸಿದ್ರು, ಕೋರ್ಟ್ ಕಮಿಷನ್ ಕಳಿಸಿದ್ರು, ನೋಡಿದ್ರು ಯಥಾಸ್ಥಿತಿ ಇರಬೇಕು. ಅದು ಅಂಗಡಿ ಇದೆ ಮುಗಿದು. ಇದು ಕಟ್ಟಿದ್ದಾರು ನಾನೇ, ಬೇರೆ ಯಾರು ಅಲ್ಲ ಕಟ್ಟಿದ್ದು. 1975 ಜೂನ್ 25 ಯಾಕೆ ಕಟ್ಟಕ್ಕಾಗಲ್ಲ ಮೂರ್ತಿನಲ್ಲಿ ಮನೆಯನ್ನ? ಒಂದು ದಿವಸ ಅಲ್ಲ, ಕೇವಲ 11 ಗಂಟೆಯಲ್ಲಿ ಅಸಾಧ್ಯವನ್ನು ನಾನು ಹೇಳ್ತಾ ಇರೋದು ನನ್ನ ಅನುಭವದಿಂದ ಮತ್ತು ನಾನು ಮಾಡಿದ ಕೆಲಸಗಳನ್ನು ಮಾತ್ರ ಹೇಳ್ತಾರೆ ನಿಮಗೆ. ಅಸಾಧ್ಯವನ್ನು ಕಟ್ಟಿದ್ರು. ಹೆಂಗೆ ಸಾಧ್ಯ ಆಗುತ್ತೆ? ನಮ್ಮ ಕಮ್ಯುನಿಕೇಶನ್, ನಮ್ಮ ಸಂಪರ್ಕ, ನಮ್ಮ ಸ್ನೇಹತ್ವ, ನಮ್ಮ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ನಮ್ಮ ಗುಡ್ ವಿಲ್ ಇತ್ತು ಅಂತಂದ್ರೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಕಟ್ತಿರಲ್ಲ ಮೂರ್ತಿಗಳಲ್ಲಿ ಮನೇನ ಕಟ್ಟಕ್ಕೆ ಸಾಧ್ಯ ಇತ್ತಲ್ಲ. ಈ ಪ್ರಶ್ನೆ ಕೇಳಿದ್ರೆ ಒಂದು ಚಪ್ಪಾಳೆ ಕೊಡಿ ದಯವಿಟ್ಟು. ನೀರು ಬದಲು ಲಿಕ್ಕರ್ ಹಾಕಿದ್ರ? ನೀರು ಬದಲು ಲಿಕ್ಕರ್ ಹಾಕಿದ್ರ ಅಂದ್ರೆ? ನೀರು ಬದಲು ಲಿಕ್ಕರ್ ಹಾಕಿದ್ರ? ಹೌದು, ಪೂರ ಅಲ್ಲ. ಕೊನೆಗೆ ಬೆಳಗ್ಗೆ 4 ಗಂಟೆಗೆ ನೀರು ಕಾಗಿ ಆಯಿತು. ಆ ಗೌಂಡಿಗಳು ಇರ್ತಾರಲ್ಲ, ಆ ಗೌಂಡಿಗಳು 1-2 ಡ್ರಮ್ನಲ್ಲಿ ನೀರನ್ನು ತಿಳ್ಕೊಂಡು ಲಿಕ್ಕರ್ ಹಾಕಿಬಿಟ್ಟು ಭಾಳ ಗಟ್ಟಿ ಆಯ್ತಂತಂದ್ರೆ ಇವತ್ತವರೆಗೂ 49 ವರ್ಷ ಆಯಿತು, ಗಟ್ಟಿಯಾಗಿದೆ, ಯಾವುದೂ ರಿಪೇರಿ ಇಲ್ಲ. ಇನ್ನೊಂದು ಪ್ರಶ್ನೆ ನನಗೆ ಈಜಲು ಬರುವುದಿಲ್ಲ. ಈ ಪ್ರಶ್ನೆ ಯಾಕೆ ಕೇಳಿದ್ರೆ ನನಗೆ ಗೊತ್ತಿದೆ, ಅದಕ್ಕೆ ಹೇಳಂಗಿಲ್ಲ ನಾನು. ಈಜು ಬರಲ್ಲ. ಹೌದು, ಕೈ ಕಾಲು ಚೆನ್ನಾಗಿದೆ, ಮೈಕಟ್ಟು ಚೆನ್ನಾಗೈತಿ, ಆ ಬುದ್ಧಿವಂತಿಕೆ ಐತಿ, ಒಳ್ಳೆ ಗ್ರಾಜುಯೇಟ್ ಇದ್ರಿ, ಈಜು ಬರಲ್ಲ. ಈಜು ಬರಲ್ಲ ಅಂತ ನಾವು ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ಹಲವಾರು ಉದಾಹರಣೆಗಳಿದಾವೆ. ಕೈ ಇದಾವೆ, ಕಾಲಿದಾವೆಲ್ಲ ಇದಾವೆ. ನಿಮ್ಗೆ ಗೊತ್ತಿದೆ, ಕೈಯಿಲ್ಲ, ಕಾಲಿಲ್ಲ, ಕಾಲು ಗಂಡು ಕಾಲಿಷ್ಟಕ್ಕೆ. ಎಷ್ಟು ಜಾನಕಿ 1987ರಲ್ಲಿ ಲಂಡನ್ನಿಂದ ಪ್ಯಾರಿಸ್ವರೆಗೆ 27 ಕಿಲೋಮೀಟರ್ ದೂರದನ್ನ ಬೆಳಗಿನ ಚಳಿಯಲ್ಲಿ 6 ಗಂಟೆಗೆ ಈಜಿ ವಿಶ್ವ ದಾಖಲೆ ನಿರ್ಮಾಣ ಮಾಡಿದರು. ಕಾಲು ಇಲ್ಲ, ಕೈಯೂ ಇಲ್ಲ. ಹೇಗೆ ಸಾಧ್ಯ ಆಯಿತು? ಜಾನಕಿ ಬಳ್ಳ ಅವರು ಮಂಗಳೂರಿನವರು. ಜಾನಕಿ ಬಳ್ಳ ಅಸಾಧ್ಯವನ್ನು ಸುತ್ತಾಕ್ಬೇಕಂತಂದ್ರೆ ನಾವು ಮನಸ್ಸು ಮಾಡಬೇಕು, ಗಟ್ಟಿ ಮನಸ್ಸು ಮಾಡಬೇಕು. ಆ ಗಟ್ಟಿ ಮನಸ್ಸು ಮಾಡಿ ದಿಟ್ಟತನದಿಂದ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ, ಮೆಟ್ರುಗಳನ್ನ ಏರ್ತಾ ಹೋದ್ರೆ ಎಲ್ಲವೂ ಸಾಧ್ಯ. ಬೆನ್ ಜಾನ್ಸನ್ 9.74 ಸೆಕೆಂಡ್ನಲ್ಲಿ 1986ರ ಶೇವಲ್ ದಕ್ಷಿಣ ಕೊರಿಯಾದಲ್ಲಿ ನಡೆದಂತ ಒಲಿಂಪಿಕ್ಸ್ನಲ್ಲಿ ಅವರು ವಿಶ್ವ ದಾಖಲೆ ಒಂದು ಪದಕ ಪಡಿತಾರೆ. 100 ಮೀಟರ್ ಓಡ್ತಾರೆ. ಇದು ನಾನು ಕಣ್ಣಾರೆ ನೋಡಿದ್ದು. ಏನು ಅಂತಂದ್ರೆ 1991ರಲ್ಲಿ ನಾನು ಇಟ್ಲಿಗೆ ಹೋಗಿದ್ದೆ. ಇಟ್ಲಿಗೆ ಹೋದಾಗ ಇಟ್ಲಿಯ ಪಿಸಾ ನಗರದಲ್ಲಿ ಅವರು ಪಾರ್ಸ್ ಹಿಡ್ಕೊಂಡು ಓಡ್ತಾ ಇರಬೇಕಾದ್ರೆ ಒಬ್ಬ ಲೇಡಿ ಬಂದ್ಬಿಟ್ಟು ಆ ಪರ್ಸ್ನ ಕಿತ್ಕೊಂಡು ಓಡ್ ಹೋಗ್ಬಿಟ್ಟು, ಇವ್ರು ಬೆನ್ ಜಾನ್ಸನ್ ಓಡ್ತಾ ಹೋದ. ಆ ಹೆಣ್ಣುಗಳು ಸಿಗ್ಲಿಲ್ಲ. ಯಾರು ವಿಶ್ವ ಚಾಂಪಿಯನ್ 100 ಮೀಟರ್? ಬೆನ್ ಜಾನ್ಸನ್, ಆ ಲೇಡಿನ. ಯಾರು 100 ಮೀಟರ್ನಲ್ಲಿ ಜಗತ್ತಿನಲ್ಲಿ 1ನೇ ಸ್ಥಾನ ಪಡೆದಂತ ಬೆನ್ ಜಾನ್ಸನ್ 9.74. ಆ ಲೇಡಿ ಪರ್ಸ್ ಕಿತ್ಕೊಂಡು ಹೋಯ್ತು ಬೇರೆ ವಿಚಾರ, ಅದು ಮೈನಸ್ ಪಾಯಿಂಟ್. ಅದು ಶಕ್ತಿ ಸಾಮರ್ಥ್ಯ ಐತಲ್ಲ, ಇದರಲ್ಲಿ ಯಾರಪ್ಪ ಮುಂದೆ? ಅಸಾಧ್ಯವನ್ನು ಸುಟ್ಟು ಹಾಕ್ಲಿಕ್ಕೆ ಇದು ಪ್ಲಸ್ನಲ್ಲಿ ಬರುತ್ತೆ, ಮೈನಸ್ನಲ್ಲಿ ಬರುತ್ತೆ. ಆದರೆ ಅಸಾಧ್ಯ ಸುತ್ತಾಕ್ಬೇಕಂತಂದ್ರೆ ನಾವು ಹೊಸವನ್ನ ಮಾಡಬೇಕು. ಉದಾಹರಣೆಗೆ ನಮ್ಮ ಡಾಕ್ಟರ್ ಸೋಮನಾಥ್, ಇಸ್ರೋ ಸೋಮನಾಥ್ ಮೊನ್ನೆ ಲಂಡನ್ನಲ್ಲಿ ವಿಕ್ರಮ್ ಲ್ಯಾಂಡರ್ ಅನ್ನ
ಚಂದ್ರನ ದಕ್ಷಿಣ ಧ್ರುವಕ್ಕೆ ಕಳಿಸಿದ್ರಲ್ಲ, ಜಗತ್ತಿನ ಪ್ರಥಮ ದೇಶ ನಮ್ಮದು, ಜಗತ್ತಿನ ಪ್ರಥಮ ದೇಶ. ಅದಕ್ಕಿಂತ ಮತ್ತು ಎಲ್ಲ ಉತ್ತರ ಧ್ರುವದಲ್ಲಿ ಆಗಿದ್ದು ಅಮೆರಿಕ, ಚೀನಾ, ರಷ್ಯಾ ಮತ್ತು ಜರ್ಮನಿ. ಆದರೆ ಭಾರತದವರು ಮಾತ್ರ ದಕ್ಷಿಣ ಧ್ರುವದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಜಗತ್ತಿಗೆ ಎಷ್ಟೇನೇ ಇದ್ದಾರೆ ವಿಜ್ಞಾನಿಗಳು, ಅದರಲ್ಲಿ ಇಸ್ರೋಕ್ಕಿಂತ ನ್ಯಾಸಾದಲ್ಲಿ ಅಮೆರಿಕದಲ್ಲಿ 10 ಬಾರಿ ಅವರೆಲ್ಲ ಕಳಿಸಿದ್ದಾರೆ, 10 ಬಾರಿ ಕಳಿಸಿದ್ದಾರೆ. ಜಗತ್ತಿನ ಪ್ರಥಮ ಗಗನಯಾನಿ ಯೂರಿ ಗಗನ್ 1963 ಹೋಗ್ಬಂದಾನೆ. 69 ನೀಲ್ ಆರ್ಮ್ಸ್ಟ್ರಾಂಗ್ ಅಸಾಧ್ಯವನ್ನು ಸುಟ್ಟು ಹಾಕಲಿಕ್ಕೆ ಒಬ್ಬ ವ್ಯಕ್ತಿ ಚಂದ್ರನ ಮೇಲೆ ಜುಲೈ 11 1969 ಅಪೋಲೋ 11 ಚಂದ್ರನ ಮೇಲೆ ಕಾಲಿಟ್ಟಲ್ಲ, ಬಹಳ ಜನ ತಿಳ್ಕೊಂಡ್ರು ಚಂದ್ರ ಇಂದ್ರ ದೇವರು ತಿಳ್ಕೊಂಡು ಪೂಜೆ ಮಾಡ್ತಿದ್ದಲ್ಲ, ಅಲ್ಲಿ ಹೋಗಿ ಕಾಲಿಟ್ಟಲ್ಲ. ಇದು ಸಾಧನೆ. ಹೊಸತನ್ನ ಮಾಡಲಿಕ್ಕೆ ಹೊಸ ದೃಷ್ಟಿಕೋನ ಬರಬೇಕಂತಂದ್ರೆ, ಹೊಸದನ್ನ ನಾವು ಆಲೋಚಿಸಬೇಕಂದ್ರೆ ನಮ್ಮ ಎಡಮೆದುಳನ್ನ ಹೆಚ್ಚು ಉಪಯೋಗ ಮಾಡೋದು ಬಿಟ್ಟು ಬಲಮೆದುಳನ್ನ ಉಪಯೋಗ ಮಾಡಬೇಕು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಲಶಾಲಿಯಾಗಿ ಮೆದುಳನ್ನು ಉಪಯೋಗ ಮಾಡಿಕೊಂಡವರು ಆಲ್ಬರ್ಟ್ ಐನ್ಸ್ಟೈನ್ ಒಬ್ಬರು, ಆನಂತರ ಥಾಮಸ್ ಆಲ್ವಾ ಎಡಿಸನ್. ಎಷ್ಟು ಪರ್ಸೆಂಟೇಜು? 12%. ನಮ್ಮದು ನಿಮ್ಮದು ಸಮಾನವಾಗಿ 2-3% ಮಾತ್ರ ಮೆದುಳು ಉಪಯೋಗ ಮಾಡೋದು. ಐನ್ಸ್ಟೈನ್ ಮತ್ತು ಯೂರಿನ ಏನೇನೋ 88% ಯೂಸ್ ಮಾಡಿಲ್ಲ ಅಂತಂದರೆ ನಾವು ನೀವೇ ಸಾಮಾನ್ಯ. ಅವಕಾಶಗಳಿದ್ದಾವೆ, ಅದನ್ನೇ ಬಹಾಕಿ ತಪ್ಪಿಕೋಬೇಕು. ಹೇಳಿದಿಲ್ಲ ಜಿ.ಪಿ. ಅವರು, ಅವಕಾಶ ಬಂದಾಗ ಕಟ್ ಅಂತ ಬರಬೇಕು. ಅವರು ಬಂದರು, ನಮ್ಮ ಡಾಕ್ಟರ್ ತಿಪ್ಪೇಸ್ವಾಮಿ ಅಲ್ಲಿ ನಮ್ಮ ಹರಿಪ್ರಕಾಶ್ ಹಿಂದೆ ಉಳಿದ್ಬಿಟ್ರು. ಶೈನ್ ನೇಚರ್ ಬೇಡ, ಧೈರ್ಯ ಕೊಂಡಿರಬೇಕು. ಮುಂದೆ ಮಾತ್ರ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅಸಾಧ್ಯವನ್ನ ನಾವು ಸಾಧ್ಯಗೊಳಿಸೋಕ್ಕೆ ಸಾಧ್ಯ.